ಡಿಕೆಶಿ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಅಸಮಾಧಾನ ಸ್ಫೋಟ ಆಗಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ರಾಜೀನಾಮೆಯ ಪಾಲಿಟಿಕ್ಸ್ ಮುಂದುವರೆದಿದೆ. ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ. ಶಾಸಕ ಎಸ್ಆರ್ ಶ್ರೀನಿವಾಸ್ ರಾಜೀನಾಮೆಯನ್ನ ಘೋಷಣೆ ಮಾಡಿದಂತಹ ಬೆನ್ನಲ್ಲೇ ಗುಬ್ಬಿ ವಾಸಣ್ಣನಿಗೆ ಸಿಎಂ ಕಡೆಯಿಂದ ಕಾಲ್ ಬಂದಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಬಾರಿ ಸಿಎಂ ಕಡೆಯಿಂದ ಕರೆ ಬಂದಿದೆ. ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಬಿಟ್ರು. ಅದರಲ್ಲಿ ಕೂಡ ಲಾಸಲ್ಲಿ ನಡೀತಾ ಇದೆ. ಮುಂದಕ್ಕೆ ಜನ ಪ್ರಶ್ನೆ ಮಾಡಿದ್ರೆ ಕೂಡ ಉತ್ತರ ಇಲ್ಲ. ಭಾರಿ ಲಾಸಲ್ಲಿ ನಡೀತಾ ಇದೆ. ಹಾಗಾಗಿ ಈ ಗುಬ್ಬಿ ಶ್ರೀನಿವಾಸಣ್ಣನಿಗೆ ಸಿಎಂರಿಂದ ಕಾಲ್ ಬಂದಿದೆ. ಯಾವಾಗ ರಾಜೀನಾಮೆ ವಿಚಾರ ಪ್ರಸ್ತಾಪ ಆಯಿತು ಆಗ 1 ಸರಿ ಅಲ್ಲ 2 ಸರಿ ಅಲ್ಲ, ಬರೋಬ್ಬರಿ 10 ಬಾರಿ ಸಿಎಂ ಕಡೆಯಿಂದ ಕಾಲ್ ಬಂದಿದೆ. ಡಿಕೆಶಿ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಭಾರಿ ಅಸಮಾಧಾನ ಸ್ಫೋಟ ಆಗ್ತಾ ಇರೋದು. ಇಷ್ಟು ದಿನ ಹೇಳಿದ್ರ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಸ್ಥಾನ ನನಗೆ ಬೇಡ ಅಂತ. ಇಲ್ಲ, ಇವಾಗ ಇದ್ರ ವಿಚಾರಕ್ಕೆ ಬೇಜಾರು ಮಾಡಿಕೊಂಡು ಕಾಂಗ್ರೆಸ್ ಪಾಳ್ಯದಲ್ಲಿ ರಾಜೀನಾಮೆ ಪಾಲಿಟಿಕ್ಸ್ ಹೆಂಗೆ ಮುಂದುವರಿತಾ ಇದೆ ಅನ್ನೋದು ನೋಡಿ. ಮುಂದುವರಿತಾ ಇದೆ ನಿಜ, ಆದರೆ ಯಾವ ರೀತಿಯಾಗಿ ನೆನ್ನೆನೋ ಮಾತಾಡಿದಂಥ ಸಂದರ್ಭದಲ್ಲಿ ಅವ್ರು ಅದನ್ನೇ ಹೇಳ್ತಾ ಇದ್ರು. ಬಹುಶಃ ನಮ್ಮನ್ನು ಪರಿಗಣನೆಗೆ ತಗೊಂಡಿಲ್ಲ ಅಥವಾ ನಮ್ಮನ್ನು ಗಮನಿಸಿಲ್ಲ ಅಂದರೆ ನಮ್ಗೆ ಯೋಗ್ಯತೆಯೇ ಇಲ್ವೇನೋ, ಅದಕ್ಕೆ ಅವರು ಪರಿಗಣಿಸಿಲ್ಲ ಅನ್ನುವಂಥ ದ್ವಂದ್ವಾರ್ಥದಲ್ಲಿ ಮಾತಾಡಿದ್ರು. ಅಥವಾ ತೀಕ್ಷ್ಣವಾಗಿ ವ್ಯಂಗ್ಯವಾಗಿ ತಮ್ಮನ್ನು ತಾವು ಪರಿಗಣಿಸಿಲ್ವೇನೋ, ನಮ್ಗೆ ಯೋಗ್ಯತೆ ಇಲ್ವೇನೋ, ಅದಕ್ಕೆ ಅವ್ರ ಕಣ್ಣಿಗೆ ನಾವು ಬಿದ್ದಿಲ್ಲ, ನಾವು ಕಾಣಿಸಿಲ್ಲ. ಇಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ಹೇರೋಕ್ಕೆ ಹೋಗಿ ಅಥವಾ ಮನೆ ಬಾಗಿಲಿಗೆ ಹೋಗಿ ಹಿಂಸೆ ಮಾಡೋದು ಇದೆಲ್ಲ ನಾವು ಮಾಡಲಿಲ್ಲ, ಹಾಗಾಗಿ ನಾವು ಕಣ್ಣಿಗೆ ಬೀಳಲಿಲ್ವೇನೋ, ಈ ಅರ್ಥದ ಮುಖೇನ ತಿರುಗೇಟು ಕೊಡುವಂಥ ಕೆಲಸಕ್ಕೆ ಮುಂದಾದರು. ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟರು ನೆನ್ನೆ ಗುಬ್ಬಿ ಶ್ರೀನಿವಾಸ್. ಹಾಗಾಗಿ ಜೊತೆಗೆ ಕೆಎಸ್ಆರ್ಟಿಸಿ ವಿಚಾರದಲ್ಲೂ ಕೂಡ ರಾಜೀನಾಮೆ ಕೊಟ್ಬಿಡ್ತೀನಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ಅಂತೆಲ್ಲ ಹೇಳಿದಂಥ ಸಂದರ್ಭದಲ್ಲಿ ಈಗ ಸಿಎಂ ಕಡೆಯಿಂದ ಕರೆ ಹೋಗಿದೆ. ಯಾರ್ಯಾರು ಅಸಮಾಧಾನಿತರಿದ್ದಾರೋ ಅವ್ರನ್ನ ಸಮಾಧಾನ ಮಾಡುವಂಥ ಪರಿ ಹೇಗೆ ಅಂತ ಈಗ ಡಿಕೆಶಿ ಅವರನ್ನು ನೋಡಿ ಕಲ್ತ್ಕೊಬೇಕು. ಹಾಗಾಗಿ ಸಿಎಂ ಸಹಿತ ಆಪ್ತ ಬಳಗದ ಸಚಿವರಿಂದಲೂ ಕೂಡ ಶ್ರೀನಿವಾಸ್ ಅವರಿಗೆ ಕರೆ ಹೋಗಿದೆ. ಸಚಿವ ಬಾಲಕೃಷ್ಣ ಚಲುವರಾಯಸ್ವಾಮಿಯಿಂದ ಕರೆ ಮಾಡಲಾಗಿದೆ. ಕರೆ ಮಾಡಿ ಸಚಿವರಿಂದ ಮನವೊಲಿಕೆಗೆ ಯತ್ನಿಸಲಾಗಿದೆ. ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡದಂತೆ ಮನವೊಲಿಕೆಯ ಯತ್ನಗಳು ನಡೆದಿದೆ. ಬಳಿಕ ಕೆಲ ಕಾಲ ಸಿಎಂ ಜೊತೆ ಫೋನ್ ಕಾಲ್ ಮೂಲಕ ಚರ್ಚೆಯನ್ನು ನಡೆಸಿದ್ರು ಗುಬ್ಬಿ ವಾಸಣ್ಣ. ಸಿಎಂ ಹಾಗೂ ಸಚಿದ್ವಯರ ಮನವೊಲಿಕೆ ವಿಫಲ ಆಗಿದೆ. ಇವತ್ತು ಸಿಎಂ ಅನ್ನ ಭೇಟಿ ಮಾಡಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರಂತೆ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್. ಎಲ್ಲರೂ ಕಾಲ್ ಮಾಡಿ ಹೇಳಿದ್ದಾರೆ, ಆದರೆ ಸಮಾಧಾನಗೊಂಡಂತೆ ಕಾಣಿಸ್ತಾ ಇಲ್ಲ. ಸಮಾಧಾನದ ಮಾತುಗಳನ್ನಾಡಿದ್ರು, ಆದರೆ ಸಮಾಧಾನಗೊಂಡಿಲ್ಲ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. ಇದರ ನಡುವೆ ಕೇಂದ್ರ ಸಚಿವ ವಿ ಸೋಮಣ್ಣರಿಂದಲೂ ಕೂಡ ಗುಬ್ಬಿ ವಾಸುವಿಗೆ ಕರೆಯನ್ನು ಮಾಡಲಾಗಿದೆ. ಹಾಗಾಗಿ ಏನು ಮಾಡಬಹುದು ಎಸ್ಆರ್ ಶ್ರೀನಿವಾಸ್ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಜೊತೆಗೆ ಬೇರೆ ಪಕ್ಷ ತೊರೆದು ಬಂದಂಥವರಿಗೆ ಕಾಂಗ್ರೆಸ್ ಯಾವ ಮಟ್ಟಿಗೆ ಆದ್ಯತೆ ಕೊಡುತ್ತೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ. ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರೆ ಹಾಗೆ ಕೇಳೋದು, ಆ ಪಕ್ಷ ಬಿಟ್ಟು ಬಂದ್ರಿ, ನಿಮ್ಗೇನು ಕೊಟ್ಬಿಟ್ರು, ಹಾಗಾದ್ರೆ ಮುಂದಿನ ಪಕ್ಷ ಯಾವುದು, ಹೀಗೆಲ್ಲ ಕಮೆಂಟ್ಸ್ಗಳು ಬಂದ್ಬಿಡುತ್ತೆ. ಹಾಗಾಗಿ ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ರಾಜೀನಾಮೆಯ ಪಾಲಿಟಿಕ್ಸ್ಗಳು ಜೋರಾಗಿ ನಡೀತಾ ಇದೆ. ಈಗ ಸಿಎಂ ಕಡೆಯಿಂದ ಕಾಲ್ ಹೋಗಿದೆ, ಸಮಾಧಾನ ಮಾಡುವಂಥ ಕೆಲಸಗಳಾಯಿತು. ಅದಾದಮೇಲೂ ಕೂಡ ಬೇರೆ ಬೇರೆ ಸಚಿವರು ಕಾಲ್ ಮಾಡಿದ್ದಾರೆ. ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡವರು ಕಾಲ್ ಮಾಡಿ, ಇಲ್ಲ ನಿಂಗೆ ಮುಂದಿನ ಸರಿ ಅವಕಾಶ ಇರುತ್ತೆ, ಈಗ ತಾಳ್ಮೆಯಿಂದ ಇರು, ಈಗಲೇ ನೋಡ್ತಾ ಇದೆಯಾ ಎಷ್ಟು ಮಟ್ಟಿಗೆ ಪರಿಸ್ಥಿತಿ ಇದೆ, ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಮಣೆ ಹಾಕಿ ಯಾರಿಗೆ ಬಿಡೋದಕ್ಕೆ ಸಾಧ್ಯ, ಇರೋದು ಕಡಿಮೆ ಸ್ಥಾನ ಅಲ್ವಾ ಅಂತೆಲ್ಲ ಹೇಳುವಂಥ ಕೆಲಸಗಳನ್ನು, ಮನವೊಲಿಕೆ ಕೆಲಸಗಳನ್ನು ಮಾಡುವಂಥ ಪ್ರಯತ್ನಗಳು ನಡೀತಾನೆ ಇದೆ. ಆದರೆ ಏನು ಮಾಡ್ತಾರೆ, ತುಂಬ ಕ್ಯೂರಿಯಾಸಿಟಿ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್. ನೆನ್ನೆ ಕೂಡ ಮಾತನಾಡಿದಂಥ ಸಂದರ್ಭದಲ್ಲಿ, ಅಂದರೆ ಮಾಧ್ಯಮಗಳ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಅವರು ಹೇಳಿದ ಒಂದೇ ಮಾತು, ಬಹುಶಃ ನಮ್ಗೆ ಯೋಗ್ಯತೆ ಇಲ್ವೇನೋ ಅದಕ್ಕೆ ಕೊಟ್ಟಿಲ್ಲ ಅಂತ. ಭಾರಿ ಅಸಮಾಧಾನಗೊಂಡಿದ್ದು ಅವರ ಮಾತಲ್ಲೇ ಕೇಳಿ ಬರ್ತಾ ಇತ್ತು. ಈಗ ಸದ್ಯಕ್ಕೆ ಯಾರ ಮನವೊಲಿಕೆಗೂ ಬಗ್ತಾ ಇಲ್ವಾ, ಏನಾಗ್ತಾ ಇದೆ, ಏನಾಗಬಹುದು? ಅಮೃತ, ಖಂಡಿತ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ನಾಗೆ ಒಂದು ರೀತಿಯಾಗಿ ಭಿನ್ನಮತ ಸ್ಫೋಟ ಮುಂದುವರೆದಿದೆ ಅಂತಾನೆ ಕೂಡ ಹೇಳ್ಬೋದು. ಜೊತೆಗೆ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಪಾಲಿಟಿಕ್ಸ್ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಅದ್ರ ಮುಂದುವರೆದ ಭಾಗವಾಗಿ ತುಮಕೂರಿನಲ್ಲೂ ಕೂಡ ಗುಬ್ಬಿ ಶಾಸಕರಾಗಿರ್ತಕ್ಕಂಥ ಎಸ್ಆರ್ ಶ್ರೀನಿವಾಸ್ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನಿನ್ನೆ ಘೋಷಣೆಯನ್ನು ಕೂಡ ಮಾಡಿದ್ರು ಮಾಧ್ಯಮಗಳ ಮುಖಾಂತರ. ನಾನು ರಾಜೀನಾಮೆಯನ್ನು ಸಲ್ಲಿಸ್ತೀನಿ, ನನಗೆ ಆ ಒಂದು ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಇಷ್ಟ ಇಲ್ಲ ಅಂತೇಳಿ. ಕಾರಣ ಯಾಕೆ ಅಂತಂದ್ರೆ 2023 ಒಂದು ಚುನಾವಣಾ ಸಂದರ್ಭದಲ್ಲಿ ಇವರನ್ನ ಪಕ್ಷಕ್ಕೆ ಕರ್ಕೊಳ್ಳುವಂತ ಸಂದರ್ಭದಲ್ಲಿ JDS ನಿಂದ ಬರುವಂತ ಸಂದರ್ಭದಲ್ಲಿ ಒಂದಷ್ಟು ಆಶ್ವಾಸನೆಗಳನ್ನು ಕೂಡ ಅವತ್ತಿನ ಕೆಪಿಸಿಸಿ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಕೊಟ್ಟಿದ್ರು. ಅಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಬಂದಂತ ಸಂದರ್ಭದಲ್ಲಿ ನಿನ್ನ ಸಚಿವರನ್ನಾಗಿ ಮಾಡ್ತೀನಿ ಅಂತೇಳಿ. ಆದ್ರೆ ಎಲ್ಲೋ ಒಂದು ಕಡೆ ಕೊಟ್ಟ ಮಾತಂತೆ ನಡ್ಕೊಳ್ಳಿಲ್ಲ ಅನ್ನುವಂಥದ್ದು
ಹಿರಿಯ ನಾಯಕರಾಗಿ ಆಗಿರ್ತಕ್ಕಂಥ ಗುಬ್ಬಿ ಶ್ರೀನಿವಾಸ್ ಅವರ ಒಂದು ಅಸಮಾಧಾನ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ರಾಜೀನಾಮೆ ಘೋಷಣೆ ಮಾಡಿದಂತ ಬಳಿಕ ಏನು ಖುದ್ದು ಮೊದಲಾಗಿ ಅವರ ಒಂದು PA ಅವ್ರ ನಂಬರ್ ಇಂದ ಏನು CM PA ಅವ್ರ ನಂಬರ್ ಇಂದ ಏನು ಗುಬ್ಬಿ ಶಾಸಕರಾಗಿರ್ತಕ್ಕಂಥ HR ಶ್ರೀನಿವಾಸ್ ಅವ್ರಿಗೆ ದೂರವಾಣಿ ಕರೆ ಕೂಡ ಬರುತ್ತೆ. ಸುಮಾರು ಬರೋಬ್ಬರಿ 9 ಬಾರಿ ಕಾಲ್ ಮಾಡಿದ್ರು ಕೂಡ ಪಿಕ್ ಮಾಡೋದಿಲ್ಲ, ಕಾರ್ಯಕ್ರಮದಲ್ಲಿ ಇರ್ತಾರೆ. ನೋಡಿದ್ರು ಕೂಡ ಫೋನ್ ಪಿಕ್ ಮಾಡೋದು ಒಂದು ರೀತಿಯಾಗಿ ಅಸಮಾಧಾನ ಹೊರ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ನಂತರ 10ನೇ ಬಾರಿ ರಿಸೀವ್ ಮಾಡಿ ಮಾತಾಡಿದ್ರು ಕೂಡ CM ಇಲ್ಲ ರಾಜೀನಾಮೆ ಕೊಡುವಂಥದ್ದು ಬೇಡ, ನಾನು ಮಾತಾಡ್ತೀನಿ, ಸ್ವಲ್ಪ ದಿನಗಳ ಕಾಲ ಸುಮ್ಮನೆ ಇರಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅವ್ರು ಅದಕ್ಕೆ ಒಪ್ಪದಂತ ಕಾರಣದಾಗಿ ನಾನು ರಾಜೀನಾಮೆ ನಾಳೆ ಬಂದು ನಿಮ್ಗೆ ನೇರವಾಗಿ ಸಲ್ಲಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥ ನಂತರ ಅವರು ಆಪ್ತ ಸ್ನೇಹ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಚಿವರಾದಂತ ಬಾಲಕೃಷ್ಣ ಅವರು ಜೊತೆಗೆ ಚಲುವರಾಯಸ್ವಾಮಿ ಅವರು ಇಬ್ರು ಕೂಡ ದೂರವಾಣಿ ಕರೆ ಮುಖಾಂತರ ಅವ್ರನ್ನ ಮನವೊಲಿಸುವ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಸದ್ಯದ ಒಂದು ಪರಿಸ್ಥಿತಿನಲ್ಲಿ ಬೇಡ, ರಾಜೀನಾಮೆ ಕೊಡುವಂಥದ್ದು ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಆದ್ರೆ ಯಾವುದಕ್ಕೂ ಕೂಡ ಬಗದಂತಹ ಗುಬ್ಬಿ ಶ್ರೀನಿವಾಸ್ ಅವರು ನಾನು ರಾಜೀನಾಮೆಯನ್ನು ಕೊಡ್ತೀನಿ, ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಿಲ್ಲ, ಏನು ಪಕ್ಷದ ನಾನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಮತ್ತೆ ಅಧಿಕಾರದ ಒಂದು KSRTC ನಿಗಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು. ಇವತ್ತು ಖುದ್ದು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನು ಕೂಡ ಸಲ್ಲಿಸೋದಕ್ಕೆ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದ್ ಕಡೆ. ಅದೇ ಮತ್ತೊಂದು ಕಡೆ ಈಗಾಗಲೇ ಯಾವಾಗ ಇವರು ಅಸಮಾಧಾನದ ಮಾತನ್ನ ಹೊರ ಹಾಕಿದ್ರು, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪಾರ್ಟಿಯಲ್ಲಿ ಆದಂತ ಒಂದಷ್ಟು ಬೆಳವಣಿಗೆಗಳನ್ನ ಗಮನದಲ್ಲಿಟ್ಕೊಂಡಂತ BJP ಹಾಗೂ JDS ಇವ್ರನ್ನ ಮತ್ತೆ ತನ್ನ ತವರು ಮನೆಗೆ ಕರೆತರುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವ ಆಗಿರ್ತಕ್ಕಂಥದ್ದು. ಕೇಂದ್ರ ಸಚಿವ ವಿ ಸೋಮಣ್ಣನಿಂದ ಹಲವು ಬಾರಿ ವಾಸಣ್ಣನಿಗೆ ದೂರವಾಣಿ ಕರೆ ಬಂದಿದೆ ಅನ್ನೋ ಒಂದಷ್ಟು ಮಾಹಿತಿಗಳು ಕೂಡ ಏನು ವಾಸಣ್ಣನವರ ಆಪ್ತ ವಲಯದಿಂದ ಈಗ TV5ಗೆ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಪಕ್ಷಕ್ಕೆ ಬನ್ನಿ ಮತ್ತೆ ಮರಳಿ ಅನ್ನೋ ಒಂದು ಮಾತನ್ನು ಕೂಡ ನಡೆಸ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಇತ್ತೀಚಿನ ಒಂದಷ್ಟು ರಾಜಕೀಯ ಬೆಳವಣಿಗೆಗಳನ್ನ ನಾವು ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ವಾಸಣ್ಣನವರೇ ಕೂಡ ಖುದ್ದು ಸೋಮಣ್ಣನವರನ್ನ ಹೊಗಳುವ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಂಥ ಶಾಸಕರು ಕ್ಷೇತ್ರಕ್ಕೆ ಬೇಕು, ಪಕ್ಷ ಯಾವ್ದಾದ್ರು ಕೂಡ ಆಗಿರ್ಲಿ, ಅದು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ನಾವು ರಾಜಕೀಯ ಮಾಡೋಣ, ಚುನಾವಣೆಯಲ್ಲಿ ಗೆದ್ದ ನಂತರ ಎಲ್ಲಾ ಒಂದೇ ಅಂತ ಹೇಳ್ಬಿಟ್ಟು ಸೋಮಣ್ಣ ಮತ್ತೆ ವಾಸಣ್ಣನವರು ಇಬ್ರು ಕೂಡ ಒಂದೊಂದು ವೇದಿಕೆ ಕಾರ್ಯಕ್ರಮಗಳಲ್ಲಿ ಭಾಷಣಗಳ ಮುಖಾಂತರ ಎಲ್ಲೋ ಒಂದ್ ಕಡೆ ತಮ್ಮತ್ತ ಸೆಳೆಯುವಂತ ತಂತ್ರಗಾರಿಕೆಯನ್ನು ಮಾಡ್ತಿರ್ತಕ್ಕಂಥದ್ದು. ಆದ್ರೆ ಗುಬ್ಬಿ ಶ್ರೀನಿವಾಸ್ ಅವರ ನಡೆ ಇನ್ನೂ ಕೂಡ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.